ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಪ್ರೇಮಾಸ್ ಲೈಫ್ ಸ್ಟೈಲ್. ಬ್ಯುಸಿ ಇರೋದ್ರಿಂದ ವ್ಲಾಗ್ ಅಪ್ಲೋಡ್ ಮಾಡೋದು ತುಂಬಾ ಲೇಟ್ ಆಯಿತು. ಸಾರಿ, ಔಟ್ಸೈಡ್ ವೆಹಿಕಲ್ ಸೌಂಡ್ ಕೇಳಿಸ್ತಾ ಇರುತ್ತೆ, ಇಗ್ನೋರ್ ಮಾಡಿ. ತುಂಬಾ ಕೆಲಸಗಳಿತ್ತು, ಹಾಗಾಗಿ ವ್ಲಾಗ್ ಅಪ್ಲೋಡ್ ಮಾಡೋದು ತುಂಬ ಲೇಟ್ ಆಯಿತು. ಅದೇನೆಂದರೆ, ನ್ಯೂ ಆಗಿ ನಾವೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸ್ಮಾಲ್ ಶಾಪ್ ಓಪನ್ ಮಾಡ್ತಾ ಇದ್ದೀವಿ. ನಾವು ಸ್ಟಾರ್ಟ್ ಮಾಡ್ತಿರೋ ಬಿಸ್ನೆಸ್ ಬಂದು ಗಂಟಿಕೆ ಅಂಗಡಿ, ಪೂಜೆ ಸಾಮಗ್ರಿ ಬಿಸ್ನೆಸ್ ಚಿಕ್ಕದಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಈ ಶಾಪ್ ಬಂದು ನಮ್ಮ ಮನೆಗೆ ತುಂಬಾ ಹತ್ತಿರ. ತುಂಬ ದಿನಗಳಿಂದ ಏನೋ ಒಂದು ಸ್ಟಾರ್ಟ್ ಮಾಡಬೇಕಂತ ತುಂಬ ಟ್ರೈ ಮಾಡ್ತಿದ್ದೆ, ಆದರೆ ಏನೋ ಒಂದು ಪ್ರಾಬ್ಲಮ್ ಬರ್ತಾ ಇತ್ತು. ದುಡ್ಡಿನ ವಿಚಾರದಲ್ಲಿ, ಹೆಲ್ತ್ ವಿಚಾರದಲ್ಲಿ, ಇನ್ನು ಬೇರೆ ಬೇರೆ ಕಾರಣಗಳಿಂದ ತುಂಬಾ ಫೇಸ್ ಮಾಡ್ತಾ ಇದ್ವಿ. ಈಗ ಪ್ರಾಬ್ಲಮ್ಸ್ ಏನೂ ಇಲ್ಲ ಅಂತಲ್ಲ, ಈಗಲೂ ಫೇಸ್ ಮಾಡ್ತಾನೇ ಇದ್ದೀವಿ. ಆದರೆ ಎಷ್ಟು ದಿನ ಅಂತ ಹೀಗೆ ಇರೋದು? ಪ್ರಾಬ್ಲಮ್ಸ್ ಅನ್ನೋದು ಒಂದಲ್ಲ ಒಂದು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಪ್ರಾಬ್ಲಮ್ ಇದೆ ಅಂತ ನಾವು ಸುಮ್ಮನೆ ಇದ್ದರೆ ಹೀಗೆ ಇರ್ತೀವಿ. ಈ ಒಂದು ಕೆಲಸ ನಾನು ಮುಂಚೆನೇ ಮಾಡಬೇಕಿತ್ತು ಅಂತ ಈಗ ಅನಿಸ್ತಾ ಇದೆ. ಆದರೆ ಇದೆಲ್ಲ ನಾವಾಗ ಅಂದ್ಕೊಂಡಾಗ ಆಗೋದಲ್ಲ, ಅದು ಕೂಡ ಬರಬೇಕು. ಜೊತೆಗೆ ನಮ್ಮ ಪ್ರಯತ್ನ ಕೂಡ ಇರಬೇಕಾಗುತ್ತೆ. ಫಸ್ಟ್ ಆಫ್ ಆಲ್ ಏನೋ ಒಂದು ಸ್ಟಾರ್ಟ್ ಮಾಡ್ತೀವಂದರೆ ತುಂಬ ಧೈರ್ಯ ಬೇಕು. ಯಾಕಂದರೆ ಬಿಸ್ನೆಸ್ ಅಂದರೆ ಸುಮ್ಮನೆ ಅಲ್ಲ. ಶಾಪ್ ರೆಂಟು, ಐಟಮ್ಸು, ಒಂದು ಚಿಕ್ಕ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂದ್ರೂ ಲ್ಯಾಕ್ಸಲ್ಲಿ ದುಡ್ಡು ಬೇಕಾಗುತ್ತೆ. ಇನ್ನು ನಮ್ಮಂಥ ಮಿಡಲ್ ಕ್ಲಾಸ್ ಜನಕ್ಕೆ 1 ಲ್ಯಾಕ್ 2 ಲ್ಯಾಕ್ಸ್ ಇನ್ವೆಸ್ಟ್ ಮಾಡೋದೇ ದೊಡ್ಡದು. ಇನ್ನು ನಾವು ತುಂಬಾ ಧೈರ್ಯ ಮಾಡಿ ಈ ಬಿಸ್ನೆಸ್ ಒಂದನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇಲ್ಲಿ ನಮ್ಮ ಮಕ್ಕಳಿಬ್ಬರು ನೋಡಿ, ಅವ್ರ ಅಪ್ಪಂಗೆ ಕೆಲಸದಲ್ಲಿ ತುಂಬಾ ಹೆಲ್ಪ್ ಮಾಡ್ತಿದ್ದಾರೆ. ನಾವು ಏನೋ ಒಂದು ಚಿಕ್ಕ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂದ್ರೂ ಅದರಿಂದ ನಾವು ಹಾಕೋ ಎಫರ್ಟ್ಸ್ ತುಂಬಾ ಇರುತ್ತೆ. ಇದು ನಮ್ಮ ಹೊಸ ಪ್ರಯತ್ನ ಅಂತಲೇ ಹೇಳ್ಬೋದು. ಫಸ್ಟ್ ಟೈಮ್ ಓನಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಶಾಪ್ ಓಪನಿಂಗ್ ಕೂಡ ತುಂಬ ಸಿಂಪಲಾಗೇ ಮಾಡಿದ್ದೀವಿ. ಶಾಪ್ ಓಪನಿಂಗ್ ವ್ಲಾಗ್ ಕೂಡ ಈ ವ್ಲಾಗಲ್ಲೇ ಆ್ಯಡ್ ಮಾಡಿದ್ದೀನಿ, ಸ್ಕಿಪ್ ಮಾಡಿದೆ ನೋಡಿ. ಇದಕ್ಕೂ ಮುಂಚೆ ನಾವು ಬೇರೆಯವರ ಮಾತು ಕೇಳಿ ಗೊತ್ತೇ ಇಲ್ದಿರೋ ಕೆಲಸಕ್ಕೆ ಕೈ ಹಾಕಿ ತುಂಬಾ ಲಾಸ್ ಮಾಡ್ಕೊಂಡಿದ್ದೀವಿ, ತುಂಬ ದುಡ್ಡು ಕಳ್ಕೊಂಡಿದ್ದೀವಿ. ಅದರಿಂದ ಇವಾಗಲೂ ಸಫರ್ ಆಗ್ತಾ ಇದ್ದೀವಿ. ಇದು 5 ವರ್ಷದ ಹಿಂದೆ ಆಗಿರುವಂಥದ್ದು. ಇವಾಗಲೂ ನಮಗೆ ಅದರಿಂದ ಹೊರಗಡೆ ಬರೋಕ್ಕಾಗ್ತಾ ಇಲ್ಲ. ಇವಾಗ ಮಾಡೋ ಕೆಲಸ ನಾವು ಆವಾಗಲೇ ನಮ್ಮ ಓನಾಗಿ ಮಾಡ್ಬೋದಾಗಿತ್ತು. ಆವಾಗ ನಮ್ಮ ಟೈಮ್ ಸರಿ ಇಲ್ಲ ಅನಿಸುತ್ತೆ, ಎಲ್ಲ ಕಳ್ಕೊಂಬಿಟ್ವಿ. ಅದು ವಾಪಸ್ ಬರೋದಿಲ್ಲ ಅಂತ ನಮಗೆ ಚೆನ್ನಾಗಿ ಗೊತ್ತು. ಅದ್ರ ಬಗ್ಗೆ ಮಾತಾಡೋದು ವೇಸ್ಟ್ ಆಫ್ ಟೈಮ್ ಅಂತ ಅನಿಸುತ್ತೆ. ಆರಾಮಾಗಿ ಖುಷಿಯಾಗಿರುವಂಥ ನಮ್ಮ ಜೀವನದಲ್ಲಿ ನಡೆದಿರೋ ಕೆಟ್ಟ ಘಟನೆ ತುಂಬ ನಮ್ಮಿದ್ದಕ್ಕೆ ಒಳ್ಳೆ ಪಾಠ ಕಲಿಸಿದ್ರು. ಮನುಷ್ಯರ ಮೇಲೆ ನಂಬಿಕೆನೇ ಹೊಟ್ಟೋಗಿದೆ. ನಮಗೆ ಆಗಿರೋ ಅನ್ಯಾಯ ಯಾರಿಗೂ ಆಗಬಾರ್ದು. ನಮ್ಮ ಜೀವನನೇ ಕೊಲಾಪ್ಸ್ ಆಗೋಯ್ತು. ನಮಗೆ ದೊಡ್ಡ ನಂಬಿಕೆ ದ್ರೋಹನೇ ಆಯಿತು. ಆದರೆ ಅಂಥವ್ರನ್ನ ನಂಬಿದ್ದು ನಮ್ಮದೇ ತಪ್ಪು ಅಂತಲೇ ಹೇಳ್ತೀನಿ. ಅದಕ್ಕೆ ಅವಾಗಿಂದ ಇವಾಗಿನವರೆಗೂ ಕಷ್ಟ ಅನುಭವಿಸ್ತಾನೇ ಇದ್ದೀವಿ. ನಾವು ಮುಂಚೆ ಎಲ್ಲ ರೀತಿಯಲ್ಲಿ ಚೆನ್ನಾಗಿದ್ವಿ, ಬಟ್ ಅವರಿಂದ ಇವಾಗ ನಾವು ಈ ಕಷ್ಟದ ಜೀವನ ನಡೆಸ್ತಾ ಇದ್ದೀವಿ. ಆದರೆ ಏನೇ ಆಗಲಿ ಆಗೋದೆಲ್ಲ ನಮ್ಮೊಳ್ಳೆದಕ್ಕೆ ಅಂತ ಅಂದ್ಕೊಳ್ತೀನಿ. ಜೀವನದಲ್ಲಿ ಇದೊಂದು ದೊಡ್ಡ ಪಾಠ ನಮಗೆ. ಈ ಕಾಲದಲ್ಲಿ ಯಾರನ್ನೂ ನಂಬಾರ್ದು. ಈ ಒಂದು ನೋವು ನಾವಿರೋ ತನಕ ನಮ್ಮಲ್ಲೇ ಇರುತ್ತೆ. ಮುಂಚೆ ನಮ್ಮ ಯಜಮಾನರು ಯಾವ ಟೆನ್ಷನ್ ಇಲ್ದಿರ ಆರಾಮಾಗಿ ಜೀವನ ನಡೆಸ್ತಾ ಇದ್ರು. ಬೇರೆಯವ್ರನ್ನ ನಂಬಿ ನಾನೇ ಅವ್ರನ್ನ ತೊಂದರೆಯಲ್ಲಿ ತಳ್ಬಿಟ್ಟೆ ಅನಿಸುತ್ತೆ. ಆ ಒಂದು ಗಿಲ್ಟು ನನ್ನ ಕಾಡ್ತಾನೇ ಇದೆ. ಕೈಯಲ್ಲಿರೋ ದುಡ್ಡೆಲ್ಲ ಕಳ್ಕೊಂಡು 5 ವರ್ಷದಿಂದ ತುಂಬ ಕಷ್ಟಪಡ್ತಿದ್ದಾರೆ. ಒಂದು ಹೇಳ್ತೀನಿ, ಯಾರೇ ಏನು ಹೇಳಿದ್ರು ಆ ಬಿಸ್ನೆಸ್ಸಲ್ಲಿ ಅಷ್ಟು ಬರುತ್ತೆ, ಈ ಬಿಸ್ನೆಸ್ಸಲ್ಲಿ ಇಷ್ಟು ಬರುತ್ತೆ ಅಂತ ಹೇಳ್ತಾನೆ ಇರ್ತಾರೆ. ಅಂಥವ್ರ ಮಾತು ಮಾತ್ರ ನಂಬಕ್ಕೆ ಹೋಗಬೇಡಿ. ಫಸ್ಟ್ ಆಫ್ ಆಲ್ ನಮ್ಗೆ ಗೊತ್ತಿಲ್ಲದಿರೋ ಕೆಲಸ ಅಂತೂ ಮಾಡೋಕ್ಕೆ ಹೋಗಬಾರ್ದು. ನಾವು ಮಾಡೋ ಆ ಒಂದು ತಪ್ಪಿಂದ ಲೈಫ್ ಟೈಮ್ ಸಫರ್ ಪಡಬೇಕಾಗುತ್ತೆ. ನಾವು ಸಫರ್ ಪಡೋದಲ್ಲದೆ ನಮ್ಮ ಮಕ್ಕಳು ಕೂಡ ಸಫರ್ ಮಾಡ್ತಾರೆ. ಬೇರೆಯವ್ರ ಮಾತು ಕೇಳೋಕ್ಕಿಂತ ಮುಂಚೆ ಒಂದು ಸರಿ ಯೋಚನೆ ಮಾಡಿ, ಇಲ್ಲ ಅಂದರೆ ನಮ್ಮ ಜೀವನನೇ ಹಾಳಾಗ್ಬಿಡುತ್ತೆ.
ಇದು ಶಾಪ್ ಓಪನಿಂಗ್ ದಿನ ಪೂಜೆ ನಡೀತಾ ಇದೆ. ನಮ್ಮ ಅಣ್ಣಂದಿರು ಅತ್ತಿಗೆಂದಿರು ಎಲ್ಲರೂ ಬಂದಿದ್ದಾರೆ. तस्मै श्री कृतंतु देवानां गमना पुष्पाणि